ಹಾಗೆಯೇ 67ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಆಗಿನ ಪ್ರಧಾನಿಯಾಗಿ ಚಿನ್ನದ ಖರೀದಿಯ ಮೇಲೆ ನಿಯಂತ್ರಣ ಹಾಕ್ಕೊಳ್ಬೇಕು, ನಾವೆಲ್ಲರೂ ಕೂಡ ವಿದೇಶಿ ವಿನಿಮಯದ ಕೊರತೆ ಆಗ್ತಾಯಿದೆ, ದೇಶದ ಆರ್ಥಿಕತೆಯ ಮೇಲೆ ಪರಿಣಾಮ ಆಗ್ತದೆ ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ರು. ಹಾಗೆಯೇ 2013ರಲ್ಲಿ ಅವತ್ತಿನ ಆರ್ಥಿಕ ಸಚಿವ ಪಿ ಚಿದಂಬರಂರವರು ಮನವಿ ಮಾಡ್ಕೊಂಡ್ರು, ಚಿನ್ನ ಖರೀದಿ ಮಾಡಬಾರ್ದು, ಕಡಿಮೆ ಮಾಡಬೇಕು. ಆಮೇಲೆ ಬ್ಯಾಂಕ್ಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರು, ಚಿನ್ನದ ನಾಣ್ಯಗಳನ್ನು ಕೊಡುವಂಥದ್ದು ಕಡಿಮೆ ಮಾಡಬೇಕು, ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರು. ಅದಲ್ಲದೆ ವಿದೇಶದಿಂದ ಬರುವಂಥ ಚಿನ್ನದ ಖರೀದಿಯ ಮೇಲೆ ಇಂಪೋರ್ಟ್ ಡ್ಯೂಟಿಯನ್ನು 3 ಸಾರಿ ಏರಿಸಿದ್ರು ಚಿನ್ನದ ಮೇಲೆ ಚಿದಂಬರಂ. ನಾನು ಕೇಳ್ತೀನಿ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ, ಇವೆಲ್ಲವೂ ಕೂಡ ಇವತ್ತು ಹೇಳಿದ್ದಾರೆ ಅವರು ಮಾಂಗಲ್ಯ ಕಟ್ಟೋದು ಬೇಡವಾ ಅಂತ. ಅವ್ರು 3 ಜನ ಹೇಳಿದ್ದು ಕೂಡ ಮಾಂಗಲ್ಯ ಕಟ್ಟೋದ್ರ ವಿರೋಧಿಗಳು. ಅವರು ಹೇಳಿ, ನಿಮ್ಮದೇ ಸರ್ಕಾರ ಇದ್ದಾಗ 2 ಜನ ಪ್ರಧಾನಿಗಳು ಚಿನ್ನ ಖರೀದಿ ಮಾಡಬಾರ್ದು ಅಂತ ಹೇಳಿದ್ರಲ್ಲ, ಇದರ ಅರ್ಥ ಏನು? ಇವತ್ತು ಯಾಕೆ ಈ ರೀತಿ ರಿಯಾಕ್ಷನ್ ಮಾಡ್ತೀರಿ? ನಿಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಒಂದು ರೀತಿ, ಬೇರೆಯವರು ಅಧಿಕಾರದಲ್ಲಿ ಇದ್ದಾಗ ಒಂದು ರೀತಿನ, ಇದನ್ನು